ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಫ್ರಾನ್ಸ್ನ ರಫೇಲ್ ಯುದ್ಧ ವಿಮಾನ ಖರೀದಿಯ ನಂತರ ಭಾರತ ಒಂದಷ್ಟು ಪಾಠಗಳನ್ನೇನಾದರೂ ಕಲ್ತಿದೆಯಾ? ಹೀಗನ್ಸೋದಕ್ಕೆ ಕಾರಣ ಏನು ಅಂದ್ರೆ, ಇತ್ತೀಚೆಗಷ್ಟೇ 114 ಯುದ್ಧ ವಿಮಾನ ಖರೀದಿಗಾಗಿ ಗ್ಲೋಬಲ್ ಟೆಂಡರ್ ಕರೆದಿದ್ದ ಭಾರತ ಈಗ ಇದ್ದಕ್ಕಿದ್ದ ಹಾಗೆ ತನ್ನ ಖರೀದಿಯ ನಿಯಮಗಳಲ್ಲಿ ಭಾರಿ ಬದಲಾವಣೆಯನ್ನು ಮಾಡಿಕೊಂಡಿದೆ. ಇನ್ನು ವಿದೇಶಗಳಿಂದ ಒಂದಷ್ಟು ವಿಮಾನ ಖರೀದಿ, ಭಾರತದಲ್ಲಿ ಒಂದಷ್ಟು ತಯಾರಿ, ಅದಕ್ಕೊಂದಷ್ಟು ಹಣವನ್ನ ವಿದೇಶಿ ಕರೆನ್ಸಿಲಿ ಕೊಡೋದು, ಇನ್ನೊಂದಷ್ಟನ್ನು ಭಾರತೀಯ ಕರೆನ್ಸಿಲಿ ಕೊಡೋದು, ಖರೀದಿಯಾದ ನಂತರ ಅವರು ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ತಕರಾರು ತೆಗೆಯೋದು, ಈ ಯಾವ ತಾಪತ್ರಯಗಳು ಇಲ್ಲದ ಹಾಗೆ ಭಾರತ ತನ್ನ ಖರೀದಿ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ಬದಲಿಸಿ ಈಗ ಹೊಸ ಟೆಂಡರ್ ಅನ್ನು ಕರೆಯೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಭಾರತದ ಖರೀದಿ ನೀತಿಯಲ್ಲಾದ ಬದಲಾವಣೆಗಳೇನು? ಡಸಾಲ್ಟ್ ಕಲಿಸಿದ ಪಾಠಗಳೇನು? ಈಗ ಹೊಸ ನೀತಿಯಿಂದ ಆಗೋ ಲಾಭ ಏನು, ಸಮಸ್ಯೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, 2019ರಲ್ಲಿ ಭಾರತೀಯ ವಾಯುಪಡೆ 114 ಯುದ್ಧ ವಿಮಾನಗಳಿಗಾಗಿ ಬೇಡಿಕೆಯನ್ನು ಸಲ್ಲಿಸಿತು. ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿರೋ ವಾಯುಪಡೆಯ ಸ್ಕ್ವಾಡ್ರನ್ಗಳ ಸಂಖ್ಯೆ 42. ಆದರೆ ಸದ್ಯಕ್ಕೆ ಆಕ್ಟಿವ್ ಆಗಿರೋದು, ಅಂದ್ರೆ ಕಾರ್ಯನಿರ್ವಹಣೆಯ ಸ್ಥಿತಿಯಲ್ಲಿರೋದು ಕೇವಲ 31 ಸ್ಕ್ವಾಡ್ರನ್ಗಳು ಮಾತ್ರ. ಒಂದು ಸ್ಕ್ವಾಡ್ರನ್ ಅಲ್ಲಿ 18 ಯುದ್ಧ ವಿಮಾನಗಳಿರುತ್ತವೆ. ಅಂಥ 31 ಸ್ಕ್ವಾಡ್ರನ್ಗಳು ಸದ್ಯಕ್ಕೆ ನಮ್ಮ ಬಳಿ ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿವೆ. ಇನ್ನು ಅದರಲ್ಲಿ ಕೂಡ ಸಾಕಷ್ಟು ಯುದ್ಧ ವಿಮಾನಗಳು ಹಳತಾಗಿ ಹೋಗಿವೆ. MiG-21 ಯುದ್ಧ ವಿಮಾನಗಳಿಗೆ ನಾವು ನಿವೃತ್ತಿಯನ್ನು ಕೊಡಬೇಕು. ಆ ಜಾಗಕ್ಕೆ ತೇಜಸ್ ಯುದ್ಧ ವಿಮಾನಗಳನ್ನು ತುಂಬಿಕೋಬೇಕು. ಆದರೆ ಅವಿನ್ನೂ ಕೂಡ ಬೇಕಾದಷ್ಟು ಪ್ರಮಾಣದಲ್ಲಿ ಸಿದ್ಧವಾಗಿಲ್ಲ. ಹೀಗಾಗಿ ನಮಗೆ 198 ಯುದ್ಧ ವಿಮಾನಗಳ ಅಗತ್ಯ ಇದೆ. ಅದರಲ್ಲಿ ಸದ್ಯಕ್ಕೆ 114 MRFA ಅಂದ್ರೆ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ಗಳ ಅಗತ್ಯ ತಕ್ಷಣಕ್ಕಿದೆ ಅನ್ನೋ ಬೇಡಿಕೆಯನ್ನ ವಾಯುಪಡೆ ಸರ್ಕಾರದ ಮುಂದಿಡಿತು. ತಕ್ಷಣ ಅದಕ್ಕೆ ಸರ್ಕಾರದ ಅನುಮತಿ ಕೂಡ ಸಿಕ್ತು ಮತ್ತು 2020ರಲ್ಲಿ ಅದಕ್ಕಾಗಿ ಗ್ಲೋಬಲ್ ಟೆಂಡರ್ ಅನ್ನು ಕರೆಯೋದಕ್ಕೆ ಸಿದ್ಧತೆಗಳು ಕೂಡ ನಡೆದವು. 2021ರ ಹೊತ್ತಿಗೆ ಜಗತ್ತಿನ ನಾನಾ ದೇಶಗಳ ಯುದ್ಧ ವಿಮಾನ ತಯಾರಿಕಾ ಕಂಪನಿಗಳ ಜೊತೆ ಭಾರತೀಯ ವಾಯುಪಡೆಯ ಅಧಿಕಾರಿಗಳ ಮೀಟಿಂಗ್ ಕೂಡ ನಡೆದು ಹೋಯಿತು. ಆ ಸಂದರ್ಭದಲ್ಲಿ ಡಸಾಲ್ಟ್ ತನ್ನ ರಫೇಲ್ ಯುದ್ಧ ವಿಮಾನಗಳನ್ನು ಕೊಡೋದಕ್ಕೆ ಮುಂದಾಯಿತು. ಬೋಯಿಂಗ್ ಸೂಪರ್ ಹಾರ್ನೆಟ್ FA-18 ಯುದ್ಧ ವಿಮಾನಗಳನ್ನು ಆಫರ್ ಮಾಡಿತು. ಸಾಬ್ನ ಗ್ರಿಪನ್, ಲಾಕ್ಹೀಡ್ ಮಾರ್ಟಿನ್ನ F-21, ರಷ್ಯಾದ MiG-35 ಮತ್ತು ಯೂರೋಫೈಟರ್ ಟೈಫೂನ್ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಕೊಡೋದಕ್ಕೆ ಆಸಕ್ತಿಯನ್ನು ತೋರಿಸಿದ್ವು. ಯಾಕೆ ತೋರಿಸೋದಿಲ್ಲ ಹೇಳಿ? ಇದು ಒಂದೆರಡಲ್ಲ, 114 ಯುದ್ಧ ವಿಮಾನಗಳ ಖರೀದಿಯ ಮೆಗಾ ಡೀಲು. ಏನಿಲ್ಲ ಅಂದ್ರೂ $20 ಬಿಲಿಯನ್ ಅಂದ್ರೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ಇದು. ಇಂಥದ್ದೊಂದು ದೊಡ್ಡ ಮೊತ್ತದ ವ್ಯಾಪಾರವನ್ನು ಯಾರು ತಾನೇ ಬಿಡೋದಕ್ಕೆ ಬಯಸ್ತಾರೆ? ಹೀಗಾಗಿ ಅಮೆರಿಕ, ಫ್ರಾನ್ಸ್, ಯುರೋಪ್, ರಷ್ಯಾ ಹೀಗೆ ನಾನಾ ದೇಶಗಳ ಯುದ್ಧ ವಿಮಾನ ತಯಾರಿಕಾ ಕಂಪನಿಗಳು ಭಾರತದ ಜೊತೆ ವ್ಯಾಪಾರಕ್ಕೆ ಮುಂದಾದವು. ಇಲ್ಲಿ ಈ ಡೀಲ್ ಕೂಡ ಡಸಾಲ್ಟ್ ಕಂಪನಿಯ ಪಾಲಾಗಬಹುದು ಅಂತ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಭಾರತ ಈ ಹಿಂದೆ 36 ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಿದೆ. ಈಗ ನೌಕಾಪಡೆಗೆ ಕೂಡ ಮತ್ತೆ 26 ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡುವ ಬಗ್ಗೆ ಭಾರತ ಆಸಕ್ತಿಯನ್ನು ತೋರ್ತಾ ಇದೆ. ರಫೇಲ್ ತುಂಬಾ ಶಕ್ತಿಶಾಲಿ ಕೂಡ ಆಗಿರೋದ್ರಿಂದ, ಈಗಾಗಲೇ ಭಾರತೀಯ ವಾಯುಪಡೆಯಲ್ಲಿ ರಫೇಲ್ಗಳು ಇರೋದ್ರಿಂದ ಬಹುಶಃ ಈ ಡೀಲ್ ಅನ್ನು ಕೂಡ ರಫೇಲ್ ತನ್ನ ಬುಟ್ಟಿಗೆ ಹಾಕೋಬಹುದು ಅನ್ನೋ ನಿರೀಕ್ಷೆ ಇತ್ತು. ಇನ್ನು ಈ ಬಾರಿ ಟೆಂಡರ್ ಅಲ್ಲಿ ಭಾರತ ಒಂದಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಿತ್ತು. ಅದೇನು ಅಂದ್ರೆ, ಖರೀದಿ ಮಾಡಲಿರುವ 114 ಯುದ್ಧ ವಿಮಾನಗಳ ಪೈಕಿ 14 ಯುದ್ಧ ವಿಮಾನಗಳನ್ನ ನೇರವಾಗಿ ವಿದೇಶದಿಂದ ಖರೀದಿ ಮಾಡೋದು, ಇನ್ನು 100 ಯುದ್ಧ ವಿಮಾನಗಳನ್ನ ಭಾರತದಲ್ಲೇ ತಯಾರು ಮಾಡಬೇಕು. ಅದರಲ್ಲಿ ಒಂದಷ್ಟು ಯುದ್ಧ ವಿಮಾನಗಳಿಗೆ ಸಂಪೂರ್ಣವಾಗಿ ಭಾರತೀಯ ಕರೆನ್ಸಿಯಲ್ಲಿ ಹಣ ಪಾವತಿ ಮಾಡೋದು ಹಾಗೂ ಇನ್ನೊಂದಷ್ಟು ಹಣವನ್ನ ಡಾಲರ್ ರೂಪದಲ್ಲಿ ಕೊಡೋದು ಭಾರತದ ಮೊದಲ ಹಂತದ ಟೆಂಡರ್ನ ನಿಬಂಧನೆ ಆಗಿತ್ತು ಮತ್ತು ಅದಕ್ಕೆ ಬಹುತೇಕ ಎಲ್ಲ ಕಂಪನಿಗಳು ಒಪ್ಪಿಕೊಂಡಿದ್ವು. ಅಲ್ಲಿ ಭಾರತ ತನಗೆ ಬೇಕಾದ ಯುದ್ಧ ವಿಮಾನ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡೋದು ಒಂದೇ ಬಾಕಿ ಉಳಿದಿತ್ತು. ಇಂಥ ಸಂದರ್ಭದಲ್ಲಿ ಈಗ ಭಾರತ ತನ್ನ ಟೆಂಡರ್ ನೀತಿಯಲ್ಲಿ ಸಂಪೂರ್ಣ ಬದಲಾವಣೆಯನ್ನ ಮಾಡಿಕೊಂಡಿರೋದನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ನ ವರದಿ ಹೇಳ್ತಾ ಇದೆ. ಈ ಬಾರಿ ಭಾರತ 14 ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದು, ಇನ್ನುಳಿದವುಗಳಲ್ಲಿ ಕೆಲವನ್ನ ಅರ್ಧ ಇಲ್ಲಿ ಅರ್ಧ ಅಲ್ಲಿ ತಯಾರು ಮಾಡಿಸೋದು, ಇನ್ನಷ್ಟು ವಿಮಾನಗಳನ್ನ ಇಲ್ಲೇ ಸಂಪೂರ್ಣವಾಗಿ ತಯಾರು ಮಾಡಿಸೋದು, ಇದೆಲ್ಲ ಇಲ್ಲ. ಒಟ್ಟು 114 ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರು ಮಾಡಬೇಕು ಅನ್ನೋ ಕಂಡೀಷನ್ ಹಾಕ್ತಾ ಇದೆ. ಅಷ್ಟೇ ಅಲ್ಲದೆ ಈ ಬಾರಿಯ ಟೆಂಡರ್ ಅಲ್ಲಿ 3 ಷರತ್ತುಗಳನ್ನು ಭಾರತ ವಿಧಿಸ್ತಾ ಇದೆ. ಅದರ ಪೈಕಿ ಒಂದು, ಯಾವ ಕಂಪನಿ ಭಾರತಕ್ಕೆ ಯುದ್ಧ ವಿಮಾನ ಸರಬರಾಜು ಮಾಡೋದಕ್ಕೆ ಒಪ್ಪುತ್ತೋ ಅವರು ತಮ್ಮ ತಯಾರಿಕಾ ಘಟಕವನ್ನ ಭಾರತದಲ್ಲೇ ಭಾರತೀಯ ಸಂಸ್ಥೆಯೊಂದರ ಪಾಲುದಾರಿಕೆಯಲ್ಲಿ ತೆರಿಬೇಕು.
ಎರಡನೆಯದು, ಭಾರತಕ್ಕೆ ಬೇಕಾದ ಅಷ್ಟೂ ಯುದ್ಧ ವಿಮಾನಗಳು ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾಗಬೇಕು. ಮೂರನೆಯದ್ದು, ಆ ಯುದ್ಧ ವಿಮಾನಗಳ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಭಾರತದ ಜೊತೆ ಆಗಬೇಕು. ಇದು ಭಾರತ ಈಗ ಹಾಕ್ತಾ ಇರೋ ಕಂಡೀಷನ್. ಇಲ್ಲಿ ಇದಕ್ಕಿದ್ದ ಹಾಗೆ ಭಾರತ ಇಂಥ ನಿರ್ಧಾರವನ್ನ ಯಾಕೆ ತಗೋತಾ ಇದೆ? ಇನ್ನು ತನ್ನ ಈ ಹಿಂದಿನ ಕಂಡೀಷನ್ಗಳನ್ನ ಸಂಪೂರ್ಣವಾಗಿ ಬದಲಿಸಿಕೊಳ್ಳೋದಕ್ಕೆ ಕಾರಣ ಏನು? ಸಿಂಪಲ್. ಭಾರತಕ್ಕೆ ಬೇಕಾಗಿರೋದು 114 ಯುದ್ಧ ವಿಮಾನಗಳು. ಇದು ಸಣ್ಣ ಡೀಲ್ ಅಲ್ಲ. ಸುಮಾರು 1,60,000 ಕೋಟಿ ರೂಪಾಯಿಗಳ ವ್ಯವಹಾರ ಇದು. ಇಷ್ಟು ದೊಡ್ಡ ವ್ಯಾಪಾರ ಮಾಡ್ತಾ ಇರುವಾಗ ಮಾರಾಟಗಾರ ಭಾರತದಲ್ಲಿ ಇದನ್ನು ಸಂಪೂರ್ಣವಾಗಿ ತಯಾರು ಮಾಡಿಕೊಟ್ರೆ ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಮತ್ತು ಭಾರತೀಯ ಕಂಪನಿಗಳಿಗೆ, ಇಲ್ಲಿನ ಸಣ್ಣ ಕೈಗಾರಿಕೆಗಳಿಗೆ ಕೂಡ ಕೆಲಸ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಬೋಯಿಂಗ್, ಲಾಕ್ಹೀಡ್ ಮಾರ್ಟಿನ್ ಸೇರಿದ ಹಾಗೆ ಸಾಕಷ್ಟು ವಿಮಾನ ತಯಾರಿಕಾ ಕಂಪನಿಗಳಿಗೆ ಬೇಕಾಗುವ ಒಂದಷ್ಟು ಬಿಡಿ ಭಾಗಗಳು ಭಾರತದಲ್ಲಿ ತಯಾರಾಗ್ತಾ ಇವೆ. ಲಾಕ್ಹೀಡ್ ಮಾರ್ಟಿನ್ಗೆ ನಮ್ಮ ಬೆಂಗಳೂರು ಮೂಲದ ಕಂಪನಿಗಳು ಕೂಡ ಕಾಂಪೋನೆಂಟ್ಸ್ ಅನ್ನು ತಯಾರು ಮಾಡಿ ಕೊಡ್ತಾ ಇವೆ. ಹೀಗಿರುವಾಗ ಇಲ್ಲೇ ಯುದ್ಧ ವಿಮಾನಗಳನ್ನ ತಯಾರು ಮಾಡಬಾರದು ಯಾಕೆ? ಹಾಗೆ ಭಾರತದಲ್ಲಿ ಭಾರತೀಯ ಸಂಸ್ಥೆಯ ಜೊತೆಗಿನ ಪಾಲುದಾರಿಕೆಯಲ್ಲಿ ಯುದ್ಧ ವಿಮಾನ ತಯಾರಾದ್ರೆ ನಾಳೆ ಅದರ ಸರ್ವೀಸು, ಸ್ಪೇರ್ಸು ಮುಂತಾದ ವಿಷಯಗಳಿಗೆ ನಾವು ವಿದೇಶಗಳ ಮೇಲೆ ಆಧಾರ ಪಡುವುದು ತಪ್ಪುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಯುದ್ಧ ವಿಮಾನಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯವಾದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೇಡಿಕೆಗಳನ್ನು ಕೂಡ ಭಾರತದಿಂದ ಪೂರೈಸೋದಕ್ಕೂ ಸಾಧ್ಯ ಆಗುತ್ತೆ. ಆ ಮೂಲಕ ಭಾರತ ಒಂದಷ್ಟು ಆದಾಯವನ್ನು ಕೂಡ ಗಳಿಸೋದಕ್ಕೆ ಅವಕಾಶಗಳು ತೆರೆಕೊಳ್ಳುತ್ತವೆ. 140 ಕೋಟಿ ಜನಸಂಖ್ಯೆ ಇರೋ ದೇಶ ರೀ ನಮ್ದು. ಸಾಕಷ್ಟು ಮಾನವ ಸಂಪನ್ಮೂಲ ಇಲ್ಲಿದೆ. ಹೀಗಾಗಿ ಅವರಿಗೆ ಕೆಲಸ ಒದಗಿಸಿಕೊಡೋದಕ್ಕೆ ಎಲ್ಲ ಅವಕಾಶಗಳನ್ನು ಕೂಡ ಭಾರತ ಬಳಸ್ಕೊಳ್ಳೇಬೇಕಾಗತ್ತೆ. ವ್ಯಾಪಾರನೇ ಕೊಡ್ತಾ ಇದ್ದೀವಿ ಅಂದ ಮೇಲೆ ಅದನ್ನು ಇಲ್ಲೇ ಯಾಕೆ ತಯಾರು ಮಾಡಬಾರದು? ಇದು ಭಾರತದ ಯೋಚನೆ. ಇನ್ನು ಮುಖ್ಯವಾದದ್ದು ಟೆಕ್ನಾಲಜಿ ಟ್ರಾನ್ಸ್ಫರ್. ಸಾಮಾನ್ಯವಾಗಿ ವಿದೇಶಗಳಲ್ಲಿ ತಯಾರಾಗುವ ಯುದ್ಧ ವಿಮಾನಗಳಿಗೂ ಕೂಡ ಭಾರತ ಟಿಒಟಿ ಅಂದ್ರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯನ್ನು ಕೇಳ್ತಾ ಇದೆ. ಆದರೆ ಕಳೆದ ಬಾರಿ ರಫೇಲ್ ವಿಷಯದಲ್ಲಿ ಭಾರತ ಹಾಗೂ ಡಸಾಲ್ಟ್ ನಡುವೆ ಒಂದು ಸಮಸ್ಯೆ ಉಂಟಾಯಿತು. ಹೀಗಾಗಿ ಬಹುಶಃ ಡಸಾಲ್ಟ್ ಖರೀದಿಯಿಂದ ಭಾರತ ಒಂದಷ್ಟು ಪಾಠಗಳನ್ನು ಕಲಿತ ಹಾಗೆ ಕಾಣ್ತಾ ಇದೆ. ಬೇರೆ ಡಸಾಲ್ಟ್ ಕಂಪನಿಯ ರಫೇಲ್ ಯುದ್ಧ ವಿಮಾನಗಳನ್ನ ಭಾರತ ಖರೀದಿ ಮಾಡ್ತಲ್ಲ, ಅದು ನಾವು ನಮ್ಮಲ್ಲೇ ತಯಾರು ಮಾಡಿಕೊಳ್ಳೋ ತೇಜಸ್ ಯುದ್ಧ ವಿಮಾನಗಳಿಗೆ ಹೋಲಿಕೆ ಮಾಡಿದ್ರೆ ಸರಿಸುಮಾರು 3 ಪಟ್ಟಿಗಿಂತ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡಿದ ಯುದ್ಧ ವಿಮಾನಗಳು. ಸುಮಾರು 8 ಬಿಲಿಯನ್ ಯೂರೋ ಅಂದ್ರೆ 59,000 ಕೋಟಿ ರೂಪಾಯಿ ಹಣ ಕೊಟ್ಟು ಭಾರತ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿತು. ಈ ಹಣಕ್ಕಿಂತ ಕಡಿಮೆ ಬೆಲೆಗೆ ಸುಮಾರು 97 ತೇಜಸ್ MK1 ಫೈಟರ್ ಜೆಟ್ಟುಗಳನ್ನ ಭಾರತದಲ್ಲಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ರಫೇಲ್ ಡೀಲ್ ಅನ್ನೋದು ಭಾರತಕ್ಕೆ ಹೊರೆ ಅನಿಸಿದ್ರಲ್ಲಿ ಅಚ್ಚರಿ ಏನಿಲ್ಲ. ಇನ್ನು ಇಲ್ಲಿ ರಫೇಲ್ನ ಶಕ್ತಿ ಸಾಮರ್ಥ್ಯಗಳ ಜೊತೆ ತೇಜಸ್ ಅನ್ನ ಹೋಲಿಕೆ ಮಾಡೋದು ಸರಿಯಲ್ಲ ಅನ್ನೋದು ಒಂದು ವಾದ. ರಫೇಲ್ಗೆ ಹೋಲಿಕೆ ಮಾಡಿದ್ರೆ ತೇಜಸ್ ಉದ್ದ, ಎತ್ತರ, ಅಗಲ ಹಾಗೂ ತೂಕಗಳಲ್ಲಿ ರಫೇಲ್ಗಿಂತ ಚಿಕ್ಕದು. ಹಾಗೆ ರಫೇಲ್ನ ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್ 24.5 ಟನ್ ಆದ್ರೆ ತೇಜಸ್ದು 13.5 ಟನ್. ರಫೇಲ್ನ ಸ್ಪೀಡ್ 2225 ಕಿಲೋಮೀಟರ್ ಆದ್ರೆ ತೇಜಸ್ 1975 ಕಿಲೋಮೀಟರ್. ಆಪರೇಷನಲ್ ರೇಂಜ್ ಕೂಡ ರಫೇಲ್ದು 3700 ಕಿಲೋಮೀಟರ್ ಆದ್ರೆ ತೇಜಸ್ದು 3200 ಕಿಲೋಮೀಟರ್. ಇಲ್ಲಿ ರಫೇಲ್ ತೇಜಸ್ಗಿಂತ ಹೆಚ್ಚು ಶಕ್ತಿಶಾಲಿ ಅನ್ಸೋದು ಅದು ಹೊತ್ತೊಯ್ಯಬಲ್ಲ ಆಯುಧಗಳ ವಿಷಯದಲ್ಲಿ. ರಫೇಲ್ ತೇಜಸ್ಸಿಗಿಂತ ಹೆಚ್ಚಿನ ಮತ್ತು ಸುಮಾರು 10 ಟನ್ ಹೆಚ್ಚು ತೂಕದ ಆಯುಧಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ನೋಡಿದ್ರೆ 3 ತೇಜಸ್ಗಳ ಬೆಲೆಯನ್ನ ಒಂದು ರಫೇಲ್ಗೆ ಕೊಡಲಾಗಿದೆ. ಇಲ್ಲಿ ವಿದೇಶಿ ಯುದ್ಧ ವಿಮಾನಗಳು ಕ್ವಾಲಿಟಿಯಲ್ಲಿ ಸ್ವಲ್ಪ ಹೆಚ್ಚು ತೂಗಿದ್ರೂ ಕೂಡ ನಮ್ಮ ಹತ್ರ ಕಡಿಮೆ ಬೆಲೆಯ ಹೆಚ್ಚು ಯುದ್ಧ ವಿಮಾನಗಳಿರೋದು ಕೂಡ ಒಂಥರ ಲಾಭದಾಯಕ ಅಂತಲೇ ಅನ್ಸುತ್ತೆ. ಹೀಗಾಗಿ ತೇಜಸ್ ಶಕ್ತಿಯನ್ನೇ ಇನ್ನಷ್ಟು ಹೆಚ್ಚು ಮಾಡಿಕೊಂಡ್ರೆ ನಮಗೆ ರಫೇಲೇ ಬೇಕಾಗೋದಿಲ್ಲ ಅಂತ ಕೂಡ ಇಲ್ಲಿ ಅನ್ನಿಸದೇ ಇರೋದಿಲ್ಲ. ಆದ್ರೆ ತೇಜಸ್ನ ದೊಡ್ಡ ಕೊರತೆ ಏನು ಅಂದ್ರೆ ನಿಗದಿತ ಸಮಯದ ಒಳಗಾಗಿ ಅವುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ತಯಾರು ಮಾಡಿ ಡೆಲಿವರಿ ಕೊಡೋದ್ರಲ್ಲಿ ನಮ್ಮ HAL ವಿಫಲವಾಗ್ತಾ ಇದೆ ಅನ್ನೋದು. ಹೀಗಾಗಿ ಭಾರತ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿತು. ಅದು ಕೂಡ ಪ್ರತಿ ವಿಮಾನಕ್ಕೆ ಸುಮಾರು 1,500 ಕೋಟಿ ರೂಪಾಯಿಗಳವರೆಗೆ ಹಣ ಕೊಟ್ಟು ಅವುಗಳನ್ನು ಖರೀದಿ ಮಾಡಲಾಯಿತು. ಹಾಗೆ ನೋಡಿದ್ರೆ ಭಾರತ ರಫೇಲ್ ಯುದ್ಧ ವಿಮಾನಗಳ ಬೆಲೆಗಿಂತ ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಿದೆ ಅನ್ನೋ ಆರೋಪಗಳು ಕೂಡ ಅಲ್ಲಿ ಕೇಳಿ ಬಂದವು. ಆದರೆ ನಮ್ಮ ಸ್ಪೆಸಿಫಿಕೇಶನ್ಗೆ ತಕ್ಕ ಹಾಗೆ ಆ ವಿಮಾನಗಳನ್ನು ಸಿದ್ಧಪಡಿಸಿದ್ದಾರೆ. ಹಾಗೂ ಟಿಒಟಿ ಅಂದ್ರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯ ಜೊತೆಗೆ ಸರ್ವಿಸ್ಗಾಗಿ ಭಾರತ ಮತ್ತೆ ಹೆಚ್ಚು ಹಣವನ್ನು ಕೊಡಬೇಕಾಗಿ ಬರುವುದಿಲ್ಲ. ರಫೇಲ್ ತನ್ನ ಸರ್ವಿಸ್ ವ್ಯವಸ್ಥೆಯನ್ನ ಭಾರತದಲ್ಲೇ ಮಾಡುತ್ತೆ ಅಂತ ಆಗ ಒಪ್ಪಂದದಲ್ಲಿ ತಿಳಿಸಲಾಗಿತ್ತು. ಆದರೆ ಆ ನಂತರದಲ್ಲಿ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಗೆ ರಫೇಲ್ ಒಪ್ಪಲಿಲ್ಲ. ಹೀಗಾಗಿ ಇದು ಭಾರತಕ್ಕೊಂದು ಪಾಠ ಆದಂತಿದೆ. ಸೊ ಈ ಬಾರಿ ನಿಮ್ಮ ದೇಶದಲ್ಲಿ ತಯಾರು ಮಾಡಿ ನಮಗೆ ವಿಮಾನಗಳನ್ನು ಮಾರಾಟ ಮಾಡೋದು ಬೇಡ, ಮೇಕ್ ಇನ್ ಇಂಡಿಯಾನೇ ಮಾಡಿ ಅಂತ ಭಾರತ ಕೂತ್ಕೊಳ್ತಾ ಇದೆ. ಇಲ್ಲಿ ಇಂಥ ಯೋಚನೆ ಬರೋದಕ್ಕೆ ಇನ್ನೂ ಒಂದು ಪ್ರಬಲ ಕಾರಣ ಅಂದರೆ
ಅಮೆರಿಕದ GE. ಇಲ್ಲಿ ನಮ್ಮ ತೇಜಸ್ MK2 ಯುದ್ಧ ವಿಮಾನಗಳಿಗೆ ಬೇಕಾದ ಇಂಜಿನ್ ಕೊಡೋದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ಸೂಚಿಸಿದೆ. GE ಭಾರತಕ್ಕೆ ತನ್ನ 414 ಇಂಜಿನ್ ಅನ್ನು ಕೊಡ್ತಾ ಇದೆ. ಅದು ಕೂಡ 80% ಟೆಕ್ನಾಲಜಿ ಟ್ರಾನ್ಸ್ಫರ್ ನೊಂದಿಗೆ ಭಾರತ GE ಇಂಜಿನ್ ಅನ್ನು ಖರೀದಿ ಮಾಡ್ತಾ ಇದೆ. ಅಮೆರಿಕದ ಯುದ್ಧ ವಿಮಾನಗಳಿಗೆ ಇಂಜಿನ್ ಅನ್ನು ಕೊಡೋ ಸಂಸ್ಥೆ ಭಾರತದ ಮಾತುಕತೆಗಳ ಫಲವಾಗಿ ಇಂಜಿನ್ ಟೆಕ್ನಾಲಜಿಯನ್ನು ಭಾರತಕ್ಕೆ ಕೊಡೋದಕ್ಕೆ ಒಪ್ಪಿದ ಮೇಲೆ ನಮ್ಮಲ್ಲಿ ಯುದ್ಧ ವಿಮಾನಗಳನ್ನು ತಯಾರು ಮಾಡೋದಕ್ಕೆ ಯಾಕೆ ಕಂಪನಿಗಳು ಒಪ್ಪೋದಿಲ್ಲ? ಇಲ್ಲಿ ಮಾತುಕತೆ ಅನ್ನೋದು ಸರಿಯಾಗಿ ನಡೀಬೇಕು ಅಷ್ಟೇ. ವ್ಯಾಪಾರ ಮಾಡೋದಕ್ಕೆ ಬರಬೇಕು, ಆಗ ಮಾತ್ರ ಖರೀದಿದಾರನಿಗೆ ಲಾಭ ಆಗುತ್ತೆ. ಸೊ ಭಾರತ ಈ ಬಾರಿ ತನ್ನ ಯುದ್ಧ ವಿಮಾನ ಖರೀದಿ ಒಪ್ಪಂದದಲ್ಲಿ ಎಲ್ಲವೂ ಇಲ್ಲೇ ಆಗಬೇಕು ಅನ್ನೋ ಕಂಡೀಷನ್ಗೆ ಪಟ್ಟು ಹಿಡಿದು ಕೂತಿದೆ. ಇದರಿಂದ ಲಾಭಗಳೇನಾಗುತ್ತವೆ ಅನ್ನೋದು ನಿಮಗೆ ಗೊತ್ತಿದೆ. ನಮ್ಮ ಸ್ವದೇಶಿ ಕಂಪನಿಗಳಿಗೆ ಕೆಲಸ ಸಿಗುತ್ತೆ, ಇಲ್ಲೊಂದಷ್ಟು ಉದ್ಯೋಗಾವಕಾಶಗಳ ಸೃಷ್ಟಿಯಾಗುತ್ತೆ, ಭಾರತದ ಹಣ ಸಂಪೂರ್ಣವಾಗಿ ಭಾರತದಿಂದ ಹೊರಹೋಗೋದು ತಪ್ಪುತ್ತೆ. ಜೊತೆಗೆ ನಾವು ಮುಂದೆ ಇಲ್ಲಿ ತಯಾರು ಮಾಡಿದ ಯುದ್ಧ ವಿಮಾನಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದ್ರಿಂದ ನಾವು ಯುದ್ಧ ವಿಮಾನಗಳ ತಯಾರಿಕಾ ಕ್ಷೇತ್ರದಲ್ಲಿ ಸ್ವಾವಲಂಬಿ ಕೂಡ ಆಗ್ತೀವಿ. ನಮ್ಮಲ್ಲೂ ತಂತ್ರಜ್ಞಾನ ಬೆಳೆಯೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇವೆಲ್ಲ ಲಾಭಗಳು. ಆದರೆ ಭಾರತ ಈ ಕಂಡೀಷನ್ಗಳಿಗೆ ಅಂಟಿಕೊಂಡು ಕೂತ್ರೆ ಯುದ್ಧ ವಿಮಾನಗಳ ಖರೀದಿ ಅಥವಾ ಭಾರತೀಯ ವಾಯುಪಡೆಗೆ ಯುದ್ಧ ವಿಮಾನಗಳು ಸಿಗೋದು ತುಂಬಾ ತಡವಾಗ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಸದ್ಯಕ್ಕೆ 31 ಸ್ಕ್ವಾಡ್ರನ್ಗಳು ಮಾತ್ರ ಕಾರ್ಯಾಚರಣೆಯ ಸ್ಥಿತಿಯಲ್ಲಿವೆ. ನಮಗೆ ಚೈನಾ ಮತ್ತು ಪಾಕಿಸ್ತಾನಗಳೆರಡನ್ನೂ ಒಟ್ಟೊಟ್ಟಿಗೆ ಎದುರಿಸಬೇಕು ಅಂದ್ರೆ ಕನಿಷ್ಠ 42 ಸ್ಕ್ವಾಡ್ರನ್ಗಳ ಅಗತ್ಯ ಇರುತ್ತೆ. ಅಂದ್ರೆ 11 ಸ್ಕ್ವಾಡ್ರನ್ಗಳ ಕೊರತೆಯನ್ನು ನಾವೀಗ ಅನುಭವಿಸ್ತಾ ಇದ್ದೀವಿ. ಅದರ ಜೊತೆಗೆ 2025 ವೇಳೆಗೆ ನಮ್ಮ 40ಕ್ಕೂ ಹೆಚ್ಚು MiG-21 ಯುದ್ಧ ವಿಮಾನಗಳನ್ನು ನಿವೃತ್ತಿಗೊಳಿಸಬೇಕಾಗಿದೆ. ಹೀಗಾಗಿ 2025 ವೇಳೆಗೆ ಈ 114 ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನ ಸೇರದೇ ಇದ್ರೆ ನಮ್ಮ ವಾಯುಪಡೆಯ ಶಕ್ತಿ ಸ್ವಲ್ಪ ಕುಂಠಿತಗೊಂಡಂತೆ ಕಾಣುತ್ತೆ. ಯುದ್ಧ ವಿಮಾನಗಳ ಖರೀದಿಗೆ ಸರ್ಕಾರ ಅನುಮತಿ ಕೊಟ್ಟು ಅಂದ್ರೆ ಖರೀದಿಯ ನಿರ್ಧಾರ ಕೈಗೊಂಡು ಈಗಾಗಲೇ 5 ವರ್ಷಗಳು ಕಳೆದು ಹೋಗ್ತಾ ಇವೆ. ಇನ್ನೂ ವಿಳಂಬ ಅನ್ನೋದು ಸರಿಯಲ್ಲ ಅನ್ನೋದು ಒಂದು ಅಭಿಪ್ರಾಯ. ಇಲ್ಲಿ ನಮ್ಮ ತೇಜಸ್ ಯುದ್ಧ ವಿಮಾನಗಳ ತಯಾರಿ ಇನ್ನಷ್ಟು ವೇಗವಾಗಿ ನಡೆದ್ರೆ ಚಿಂತೆ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಆದ್ರೆ HAL ತನ್ನ ತಯಾರಿಕಾ ಘಟಕದ ವೇಗವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅವರು ಸರ್ಕಾರಿ ಸ್ಟೈಲಲ್ಲೇ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲಿ ವಿಳಂಬವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಮೇಕ್ ಇನ್ ಇಂಡಿಯಾದ ಸಮಸ್ಯೆ. ಹೀಗಾಗಿ ಭಾರತ ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದು ಕಾದು ನೋಡಬೇಕಾದ ಕುತೂಹಲಕಾರಿ ಸಂಗತಿ. ಇದು ಗೆಳೆಯರೆ, ಭಾರತದ 114 ಯುದ್ಧ ವಿಮಾನ ಖರೀದಿ ಟೆಂಡರ್ ನಿಯಮಾವಳಿಗಳ ಬದಲಾವಣೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.